Watch full episodes on Jio Hotstar. ಸುಪ್ರೀಂ ಅವರು ಕಾಲ್ ಮಾಡಿದ್ದಾರೆ. ಆದ್ರೆ ನೀನಿಲ್ಲಿ ಏಲಿಯನ್ ಆಗಿ ಎಲ್ಲಾನು ಹಾಳ್ ಮಾಡ್ತಾ ಇದ್ಯಾ. ಇವತ್ತು ನಿನ್ ಮೇಲೆ ಸುಪ್ರೀಮೋಗೆ ಕಂಪ್ಲೇಂಟ್ ಮಾಡ್ತೀನಿ. ಆಮೇಲೆ ಸುಪ್ರೀಮೋನೆ ನಿನಗ್ ಪಾಠ ಕಲಿಸ್ತಾರೆ. ಓಹೋ, ಹಾಗಾದ್ರೆ ಇದಾ ವಿಷಯ? ಸುಪ್ರೀಮೋ ಚಮಚ, ಮೊದ್ಲು ಈ ಆಟದಿಂದ ಹೊರಗೆ ಹೋಗು, ಆಮೇಲೆ ಕಾಲ್ ಅಟೆಂಡ್ ಮಾಡೋದ್ರ ಬಗ್ಗೆ ಮಾತಾಡು. ಆಟ ಆಡ್ತಾ ಇರೋದು ನೀನು. ಆರ್ಯಾಗೆ ಸವಾಲ್ ಹಾಕಿ. ಆರ್ಯಾನ್, ನಿಜ ಹೇಳ್ತಿದೀನಿ, ಇವಾಗ ನಿನ್ ಕತೆ ಮುಗೀತು. ನಿಲ್ಲಿ ಅಭಿಮನ್ಯು, ಆರ್ಯ, ನೀವಿಬ್ರು ಏನಿಲ್ ಕುಸ್ತಿ ಆಡ್ತಿದ್ದೀರಾ? ನಾನಲ್ಲ, ಈ ಅಭಿಮನ್ಯು. ನೀನು ಸುಪ್ರೀಮೋನ ಎದುರಿಸೋಕೆ ತಯಾರಾಗಿರು. ಸಂಜೆ 7 ಗಂಟೆಗೆ. ನೀನವ್ರು ತುಂಬಾ ಸತಿ ಕಾಲ್ ಮಾಡಿದಾಗ ಪಿಕ್ ಕೂಡ ಮಾಡಿಲ್ಲ. ಇವತ್ತಿಂದ ಅಭಿಮನ್ಯು ಕತೆ ಮುಗ್ದೋಯ್ತು ಅನ್ಸುತ್ತೆ. ಇವತ್ತಿಂದ ಯಾರ್ ಕತೆ ಮುಗೀತು ಅಂತ ಹೇಳ್ದೆ? ಎರಡೆರಡು ಅಭಿಮನ್ಯು. ಲೆಟ್ ಮೀ ಇಂಟ್ರೊಡ್ಯೂಸ್ ಅಭಿಮನ್ಯೂಸ್ ಏಲಿಯನ್ ಬಾಡಿ ಸೂಟ್. ಏಲಿಯನ್ ಬಾಡಿ ಸೂಟ್ ಈಗ ಇದ್ಯಾವ ಹೊಸ ತಮಾಷೆ? ನಾನ್ ಏನೇ ಹೇಳಿದ್ರು ಇದ್ ಕೇಳುತ್ತೆ. ನನ್ಗೆ ಯಾವಾಗ ಬೇಕೋ ಎಲ್ ಬೇಕೋ ಇದನ್ನ ಮೂವ್ ಮಾಡ್ಬೋದು. ಅಂದ್ರೆ ನಾವು ಇನ್ನೊಂದು ಅಭಿಮನ್ಯುನ ಸಹಿಸ್ಕೋಬೇಕು. ನಾವ್ ಹೇಗಿದ್ರು ಹ್ಯೂಮನ್ಸ್ ಗಳಿಂದ ನಮ್ಮ ಏಲಿಯನ್ ಫಾರ್ಮ್ ನ ಬಚ್ಚಿಡ್ತೀವಿ. ಈ ಏಲಿಯನ್ ಬಾಡಿ ಸೂಟ್ ಯಾಕೆ ಕೆಲ್ಸಕ್ ಬರುತ್ತೆ? ಈ ನವೀನ್ ಎಲ್ಲಿ ಹೋದ್ರು? ನವೀನ್ ಇಲ್ಲಿದ್ದಾನೆ. ನನ್ ಕ್ರಿಯೇಟಿವ್ ತಲೆನಂತೂ ನೀವ್ ಯಾವತ್ತೂ ಹೊಗಳೋದಿಲ್ಲ. ಬಟ್ ಡೋಂಟ್ ವರಿ, ಈ ಜಗತ್ತಲ್ಲಿ ಯಾರಾದ್ರೂ ಇರ್ಲೇಬೇಕಲ್ವಾ, ಅವ್ರಿಗೆ ಈ ಏಲಿಯನ್ ಬಾಡಿ ಸೂಟ್ ಕೆಲ್ಸಕ್ಕೆ ಬರ್ಬೋದು. ಎಲ್ಲ ಪ್ರಯಾಣಿಕರಿಗೂ ಭಾರತಕ್ಕೆ ಸ್ವಾಗತ. ಅಭಿಮನ್ಯು ಕುಮಾರ್ ಇಸ್ ಎ ಸೂಪರ್ ಸ್ಟಾರ್. ಮತ್ತೆ ಈ ಸ್ಟಾರ್ ಇವತ್ತು ಇಂಡಿಯಾದಲ್ಲಿ ಹೊಳಿತಾನೆ. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಲಂಡನ್ ಫ್ಲೈಟ್ ನ ಇಂಡಿಯಾನಲ್ಲಿ ಲ್ಯಾಂಡ್ ಮಾಡಬೇಕಾಗಿದೆ. ಮುಂದಿನ ಸೂಚನೆ ಬರೋವರೆಗೂ ಈ ಫ್ಲೈಟ್ ಲಂಡನ್ಗೆ ಹಾರೋದಿಲ್ಲ. ಇದು ಪ್ರಾಬ್ಲಮ್ ಅಲ್ಲ, ಒಂದು ಅಪರ್ಚುನಿಟಿ. ತುಂಬಾ ವರ್ಷಗಳಾದ್ಮೇಲೆ ನನ್ನ ಕಂಟ್ರಿನ ನಾನು ಮತ್ತೆ ನೋಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇವಾಗ ನಾವ್ ಎಲ್ಲಿಗೆ ಹೋಗೋದು ಅಭಿಮನ್ಯು? ಸಾರಿ, ಕೋಇನ್ಸಿಡೆನ್ಸ್ ನೋಡು. ಇವತ್ತು ನನ್ನ ಬರ್ಡೇ ದಿನ. ಇಂಡಿಯಾ ಜೊತೆ ನಂದು ಡೇಟ್ ನಡೀತಾ ಇದೆ. ಇಂಡಿಯಾ ಇಸ್ ಗ್ರೇಟ್. ಏನ್ ಹೇಳ್ತಾ ಇದ್ಯಾ ನೀನು? ನಮ್ ಲಂಡನ್ ಫ್ಲೈಟ್ ಯಾವಾಗ ಬೇಕಾದ್ರೂ ರಿಅರೇಂಜ್ ಆಗ್ಬೋದು. ಅದಕ್ಕೆ ನಾವು ಏರ್ಪೋರ್ಟ್ ಬಿಟ್ಟು ಎಲ್ಲೂ ಹೋಗೋದ್ ಬೇಡ. ಮುಂದಿನ 48 hours ವರ್ಗೂ ಏನೂ ಆಗೋದಿಲ್ಲ. ನಾವು ರಿಸ್ಕ್ ನ ತಗೊಳ್ಳೋದ್ ಬೇಡ. ಮೊದ್ಲು ನಾವು ಲಗೇಜ್ ನ ಎತ್ಕೊಳ್ಳೋಣ. ಏಲಿಯನ್! ನಾನೇ ಲಗೇಜ್ ಆಗ್ಬಿಟ್ನಲ್ಲಪ್ಪ. ಸದ್ಯ ನೋ ಏಲಿಯನ್. ಒಳ್ಳೆ ಚಾನ್ಸ್ ಸಿಕ್ಕಿದೆ. ವಾಟ್ ಇಸ್ ದಿಸ್? ಅಯ್ಯಯ್ಯೋ, ನೀನ್ ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನಿನ್ ಪೇರೆಂಟ್ಸಿಗೆ ನಾನು ಏನಂತ ಉತ್ತರ ಹೇಳಿ? ಯು ಡೋಂಟ್ ವರಿ ಟಾರಿ, ನಾನು ಸರಿಯಾದ ಟೈಮ್ ವಾಪಸ್ ಬಂದ್ಬಿಡ್ತೀನಿ. ಖಂಡಿತ ಇಲ್ಲಿ ಯಾವ್ದೋ ಏಲಿಯನ್ಸ್ ಇರ್ಬೇಕು. ಏಲಿಯನ್ಸ್ ಡಿವೈಡ್ ಬ್ಲಿಂಕ್ ಮಾಡ್ತಾ ಇದೆ. ಏಲಿಯನ್ ಹಿಡ್ದ್ಬಿಟ್ಟೆ. ಓಹೋ ಅಂಕಲ್, ಯಾವತ್ ನಿಮ್ ಡಿವೈಸ್ ನನ್ನನ್ನ ನೋಡಿ ಪಿ ಅನ್ನೋದಿಲ್ವೋ ಅವತ್ ನಾನು ಒಪ್ಕೋತೀನಿ ನೀವೊಬ್ರು ಏಲಿಯನ್ ಎಕ್ಸ್ಪರ್ಟ್ ಅಂತ. ಆದ್ರೆ ಇದು ಯಾಕೆ ಇಷ್ಟು ಜೋರಾಗಿ ಸಿಗ್ನಲ್ ಕೊಡ್ತಾ ಇದೆ? ಟೋಟಲ್ ಏಲಿಯನ್ ಡಿವೈಸ್ ಫೇಲ್ ಆಗೋದಕ್ ಸಾಧ್ಯನೇ ಇಲ್ಲ. ಯಾರನ್ನ ಭೇಟಿ ಮಾಡ್ಬೇಕಿತ್ತು ಅವರೇ ಎದುರುಗಡೆ ಬಂದಿದ್ದಾರೆ. ನನ್ನ ಏಲಿಯನ್ಸ್ ಭಯ ಇವ್ರೊಬ್ರಿಗೆ ಅರ್ಥ ಆಗೋದು. ಹೇಗಿದ್ದೀರಾ ಅಂಕಲ್? ನನ್ ಗುರ್ತ್ ಸಿಕ್ತಾ? ನಾನ್ ಅಭಿಮನ್ಯು ಕುಮಾರ್, ದ ಸೂಪರ್ ಸ್ಟಾರ್. ನೀನೇ ನಾವು ಮೊದಲನೇ ಸಲ ಸಿಕ್ಕಿರೋ ತರ ಮಾತಾಡ್ತಾ ಇದೀಯಲ್ಲ. ಎಸ್ ಅಂಕಲ್, ನಾವು ಮೊದಲನೇ ಸಲ ತಾನೇ ಸಿಕ್ಕಿರೋದು. ಅದು ಈ ಮಿಸ್ಟರ್ ಗೋಟಲ್ ಅವ್ರ ಜೊತೆ. ಐ ಮೀನ್ ದ ಏಲಿಯನ್ ಎಕ್ಸ್ಪರ್ಟ್. ಡಿವೈಸ್ ಸರಿಯಾಗಿ ಹೋಯ್ತು. ಅದಕ್ಕೆ ಅಭಿಮನ್ಯು ನಾನು ಏಲಿಯನ್ ಎಕ್ಸ್ಪರ್ಟ್ ಅಂತ ಒಪ್ಕೊಂಡ್ಬಿಟ್ಟ. ಹಾಗಾಗಿ ಅಂಕಲ್, ನಾವೇನಾದ್ರೂ ಒಂದ್ ವೇಳೆ ಏಲಿಯನ್ಸ್ ನ ಎದುರಿಸಬೇಕಾಗಿ ಬಂದ್ರೆ ನಾವ್ ಅವಾಗ ಏನ್ ಮಾಡ್ಬೇಕು? ಅದೇನು ಮಾಡೋದ್ ಬೇಡ. ಏನೇ ಮಾಡೋದಿದ್ರು ಏಲಿಯನ್ನೇ ಮಾಡುತ್ತೆ. ಅಯ್ಯೋ, ಜೋಕ್ ಮಾಡ್ದೆ. ಏಲಿಯನ್ ಏನಾದ್ರು ನಿನ್ ಎದುರುಗಡೆ ಬಂದ್ರೆ ಅದನ್ನ ಈ ಗನ್ನಿಂದ ಶೂಟ್ ಮಾಡ್ಬಿಡು. ಸ್ವಲ್ಪ ಹೊತ್ತಿಗದು ಫ್ರೀಸ್ ಆಗ್ಬಿಡುತ್ತೆ. ವಾವ್, ಅಭಿಮನ್ಯು ಕುಮಾರ್ ಇಸ್ ಅ ಸ್ಟಾರ್. ಆದ್ರೆ ಗೋಚಾಲ ಅಂಕಲ್ ಅಂತೂ ಸೂಪರ್ ಸ್ಟಾರ್. ನೀವಂತೂ ನನ್ ಟೆನ್ಷನ್ ಕಮ್ಮಿ ಮಾಡ್ಬಿಟ್ರಿ. ಸರಿ, ಈ ಗನ್ನ ನಿನ್ನ ಹತ್ರನೇ ಇಟ್ಕೋ, ನಾನು ಹೋಗಿ ಬರ್ತೀನಿ, ಆಯ್ತಾ? ಥ್ಯಾಂಕ್ ಯು ಅಂಕಲ್. ಪಾನಿಪುರಿ ತಿನ್ನಿ, ಪಾನಿಪುರಿ.
ಪಾನಿಪುರಿನ ತುಂಬಾ ಕೆಟ್ಟದಾಗಿ ಮಿಸ್ ಮಾಡ್ಕೊಂಡಿದ್ದೀನಿ. ಅಣ್ಣ, ಒಂದ್ ಪಾನಿಪುರಿ ಕೊಡ್ತೀರಾ? ಅಯ್ಯೋ, ಒಂದ್ ಯಾಕಪ್ಪ, ಒಂದ್ ಪ್ಲೇಟೇ ತಗೋ. ಅಯ್ಯೋ, ಖಾರ ಐ ಮೀನ್ ಸ್ಪೈಸಿ. ಇಲ್ಲಿ ಕುಡಿಯೋ ನೀರ್ ಕೂಡ ಖಾಲಿಯಾಗಿದ್ಯಲ್ಲಪ್ಪ. ಹೋಗಿ ಅಲ್ಲಿ ಮುಂದೆ ಅಂಗಡಿ ಇದೆ ಅಲ್ಲ, ಅಲ್ಲಿ ತಗೊಂಡ್ ಕುಡಿ. ಟಾಮಿ, ಈ ಟಾಮಿ ಇವ್ನ್ ನಮ್ಮ ಅಭಿಮನ್ಯು. ಮೊದ್ಲು ಹೊರಡು. ಈ ಟಾಮಿ ಸ್ವಲ್ಪ ನಿತ್ಕೋ. ಅಯ್ಯೇ, ಟಾಮಿ, ಅಭಿಮನ್ಯು, ಇವತ್ ನಾನ್ ಯಾರನ್ನ ಭೇಟಿ ಮಾಡ್ಬೇಕು ಅನ್ಕೋತೀನೋ ಅವ್ರೇ ನನ್ ಎದುರುಗಡೆ ಬರ್ತಿದ್ದಾರೆ. ಸರಿಯಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಹೋಗೋದು ನನಗ ಅಭ್ಯಾಸ. ಆದ್ರೆ ನಿಮ್ಮಿಬ್ಬರ ಮಧ್ಯ ಏನು ಪ್ರೀತಿ ಹೀಗ್ ಉಕ್ಕರಿತಿದೆ? ಸರ್ಪ್ರೈಸ್! ನಮ್ಮಿಬ್ರು ಪ್ರೀತಿ ಒಂಥರ ಹೀಗೇನೆ. ಹಾಗಾಗಿ ಆಂಟಿ, ನಿಮ್ ಹತ್ರ ನಮ್ಮನೆ ಸ್ಪೇರ್ ಕೀ ಇದೆಯಾ? ನನ್ನ ಹತ್ರ ಎಲ್ಲಾ ಸಮಸ್ಯೆಗಳಿಗೂ ಕೀ ಇರುತ್ತೆ. ಅಂದ್ಮೇಲೆ ನಿಮ್ಮನೆದಿರಲ್ವಾ? ವೆರಿ ಗುಡ್. ನಾನು ನಿಮ್ ಮನೆಗ್ ಬರ್ತೀನಲ್ಲ, ಆವಾಗ ಕೀನ ಇಸ್ಕೋತೀನಿ. ಓಕೆ ಟಾಮಿ, ನಾನೀಗ ಹೊರಡ್ತೀನಿ. ಬಾಯ್ ಆಂಟಿ. ಟಾಮಿಯಿಂದ ತಪ್ಪಿಸ್ಕೊಂಡೆ. ಉಳಿದ ಪಾನಿಪುರಿಗಳನ್ನ ತಿನ್ನು. ಒಂದ್ ತಿಂದಿದ ತಕ್ಷಣ ನಿನ್ಗೆ ಉರಿ ಹತ್ಕೊಂಡ್ಬಿಡ್ತಲ್ಲ. ಪಾನಿಪುರಿ ತಿಂತಿದ್ದ ಹಾಗೆ ನನ್ನ ಅರ್ಧ ಬಾಡಿ ಕಳೆದು ಹೋಗ್ಬಿಡುತ್ತೆ. ನನ್ನ ಹ್ಯೂಮನ್ ಐಡೆಂಟಿಟಿನ ಪಾನಿಪುರಿ ನೀರು ಇದು ಹಾಳು ಮಾಡ್ಬಿಡುತ್ತೆ. ಓಡು. ಗೆಳೆಯರೇ, ರಜೆ ಹೇಗಿತ್ತು? ನಾನಂತೂ ರಜೆಲಿ ತುಂಬಾ ಮಜಾ ಮಾಡಿದೆ. Thank you, my friend. I missed you so much. ಮಿಸ್ಡ್ ಮೀ? 2 ತಿಂಗಳು ಸಮ್ಮರ್ ವೆಕೇಶನ್ ಆದ್ಮೇಲೆ ಟಿಂಕುನ ನೀನು ಭೇಟಿ ಮಾಡ್ತಿದ್ಯಾ? ಅದಕ್ಕೋಸ್ಕರನಾ? ಇಷ್ಟು ದಿನ ಆದ್ಮೇಲೆ ಸ್ಕೂಲ್ ನೋಡಿ ತುಂಬಾನೇ ಖುಷಿ ಆಯ್ತು. ಇವತ್ ಅಭಿಮನ್ಯು ಸ್ಕೂಲ್ ಯೂನಿಫಾರ್ಮ್ ಯಾಕೆ ಹಾಕಿಲ್ಲ? ಇವತ್ತೊಂದ್ ಬರ್ಡೇ ಅಲ್ಲ ಅಲ್ವಾ? ಟಿಂಕು ವಿಶ್ ಮಾಡೋದ್ರಿಂದ ಏನ್ ಹೋಗುತ್ತೆ? ಹ್ಯಾಪಿ ಬರ್ಡೇ ಅಭಿಮನ್ಯು. ವಾವ್, ಇಷ್ಟು ದಿನ ಆದ್ಮೇಲೂ ನನ್ ಬರ್ಡೇ ನಿನಗ್ ನೆನ್ಪಿದ್ಯಾ? ಅಭಿಮನ್ಯು ಕುಮಾರ್ ಇಸ್ ಅ ಸ್ಟಾರ್, ಬಟ್ ಟಿಂಕು ಇಸ್ ಅ ಸೂಪರ್ ಸ್ಟಾರ್. ನಮ್ ಸ್ಕೂಲ್ ಸರ್ಪ್ರೈಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೇ ಮಾಡುತ್ತೆ. ಇದು ಮಾಣಿ ಸರ್ ಅಲ್ವಾ? ಸರ್, ನೀವ್ ನನ್ನ ಕಂಡು ಹಿಡಿದ್ರಾ? ನಾವು ರೇಸ್ ಟ್ರ್ಯಾಕ್ ನ ಮಾಡಿದೀವಿ. ಈಗ ಪಾರ್ಟಿಸಿಪೇಟ್ ನ ಹುಡುಕ್ಬೇಕು. ನನಗೆ ಅನ್ಸುತ್ತೆ ಸರ್ ನನ್ನ ಕಂಡು ಹಿಡ್ದಿಲ್ಲ ಅಂತ. ಸರ್, ಏನಾದ್ರೂ ಟೆನ್ಷನ್ ನಿಮ್ಗೆ? ಟೆನ್ಷನ್ ಇದ್ದೇ ಇರುತ್ತಲ್ವಾ? ಯಾಕೆ, ಏನಾಯ್ತು ಸರ್? ಅಯ್ಯೋ, ನಾಳೆನೆ ಸೋಪ್ ಬಾಕ್ಸ್ ರೇಸ್ ನಡೀತಾ ಇದೆ. ಆದ್ರೆ ನನಗಂತೂ ನಂಬಿಕೆ ಇರುವಂತ ಒಬ್ಬ ಪಾರ್ಟಿಸಿಪೆಂಟ್ ಸಿಕ್ಕಿಲ್ಲ. ಸೋಪ್ ಬಾಕ್ಸ್ ರೇಸ್ ಇಸ್ ಈಸಿ ಪೀಸಿ. ನಾನು ಲಂಡನ್ ಅಲ್ಲಿ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದೆ. ಲಂಡನ್? ಓಕೆ, ವೆಕೇಶನ್ ಅಲ್ಲಿ ಲಂಡನ್ನಿಗೆ ಹೋಗಿರ್ಬೇಕು. ಆದ್ರೆ ನಾನು ಇಲ್ಲೇ ಇರೋ ಲಾಲ್ ಬಾಗಿಗೂ ಹೋಗಿಲ್ಲ. ಕರ್ಮ. ಇಲ್ ನೋಡಿ. ಅರೆ ವಾ ಅಭಿಮನ್ಯು, ನೀನಂತೂ ಲಂಡನ್ನಿಗೆ ಹೋಗಿ ಸೋಪ್ ಕಾರ್ ರೇಸ್ ನ ಚಾಂಪಿಯನ್ ಆಗ್ಬಿಟ್ಟಿದ್ಯಾ. I've tried my best, sir. ಸರಿ, ಹಾಗಾದ್ರೆ ಡಿಸೈಡ್ ಆಯ್ತು. ನೀನು ಮತ್ತೆ ಟಿಂಕು ನಮ್ ಸ್ಕೂಲ್ ಕಡೆಯಿಂದ ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ? ಈ ಕಾಂಪಿಟೇಷನ್ ಗೆ ನಾನು ನಮ್ ಸ್ಕೂಲ್ ಇಂದ ಬೆಸ್ಟ್ ಸ್ಟೂಡೆಂಟ್ ಅನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ವಾವ್, ಸರ್ ನೋಟದಲ್ಲಿ ಇವತ್ತಿಗೂ ನಾನೇ ಬೆಸ್ಟ್ ಸ್ಟೂಡೆಂಟ್. ಅಭಿಮನ್ಯು ಕುಮಾರ್ ಇಸ್ ಅ ಸ್ಟಾರ್, ಬಟ್ ಪ್ರಿನ್ಸಿಪಲ್ ಸರ್ ಇಸ್ ಅ ಸೂಪರ್ ಸ್ಟಾರ್. ಪ್ರೆಸೆಂಟಿಂಗ್ our soap box car. Ta-da! ಈ ಕಾರ್ ಓಡುತ್ತಾ? ನೋ ಇಂಜಿನ್, ಓನ್ಲಿ ಗ್ರಾವಿಟಿ. ಫಿಸಿಕ್ಸ್ ಇಸ್ ಏಲಿಯನ್ ಟು ಮೀ. ಎಲ್ಲಿದೆ ಏಲಿಯನ್? ಹೇಳು, ಎಲ್ಲಿದೆ? ಎಲ್ಲಿ ಏಲಿಯನ್? ನನ್ ಮಾತಿನ ಅರ್ಥ ಏನಂದ್ರೆ ನನ್ ಫಿಸಿಕ್ಸ್ ತುಂಬಾ ವೀಕ್ ಇದೆ. ಓ, ಹಾಗಾದ್ರೆ ಹೀಗೆ ಹೇಳ್ಬೇಕಲ್ವಾ? ನೀನಂತೂ ನನ್ನ ಹೆದರ್ಸಬಿಟ್ಟೆ. ಅಷ್ಟಕ್ಕೂ ಈ ಕಾರ್ ಫಿಸಿಕ್ಸ್ ಇಂದ ಅಲ್ಲ, ನಮ್ಮ ಕೆಮಿಸ್ಟ್ರಿ ಇಂದ ಓಡುತ್ತೆ. ನಾನ್ ನಿನ್ ಸ್ಮಾರ್ಟ್ ವಾಚ್ ಕನೆಕ್ಷನ್ ಇಂದ ನಿನ್ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತೀನಿ. ನಾನ್ ನಿನ್ನ ಹುಡುಕ್ತೀನಿ. ಮಮ್ಮಿ, ಯಾವ ಗೋಡೆನು ನನ್ನ ತಡೆಯಕ್ಕಾಗಲ್ಲ.
ನೋ, ಈಗ ನಾನ್ ನಿನ್ನ ಹೇಗ್ ಟ್ರ್ಯಾಶ್ ಮಾಡ್ಲಿ? ಟೋರಿ ಅಂತೂ ಅಗ್ದು ಉಗ್ದಿರೋ ಶ್ರಿಂಗಮ್ ತರ ಅಂಟ್ಕೊಂಡೇ ಇದ್ದಾನೆ. ನನ್ನ ನೋಡಿದ್ರೆ ಲಂಡನ್ ವಾಪಸ್ ಕರ್ಕೊಂಡು ಹೋಗ್ತಾನೆ. ನಾನೇನು ಇಂಡಿಯಾದಲ್ಲಿ ತುಂಬಾ ಕೆಲ್ಸಗಳು ಮಾಡ್ಬೇಕು. ಏನ್ ಮಾಡ್ಬೇಕು? ಟಾಯ್ಲೆಟ್. ನೀನು ಕಾರ್ ಓಡಿಸೋದಕ್ಕೆ ಟ್ರೈ ಮಾಡು, ನಾನು ವಾಶ್ರೂಮ್ ನ ಟ್ರೈ ಮಾಡ್ತೀನಿ. ಅಂದ್ರೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ನಿನ್ನಿಂದಾಗೆ ಸ್ಕೂಲ್ ಫಸ್ಟ್ ಡೇನು ನಾನ್ ಲೇಟ್ ಆಗಿ ಬರ್ಬೇಕಾಯ್ತು. ಹಾ ಗೊತ್ತು. ಇವಾಗ ನಡಿ ಹೋಗೋಣ. ಸಾರಿ ಸರ್. ಅಭಿಮನ್ಯು, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಾವು ನಮ್ ಕ್ಲಾಸಿಗೆ ಹೋಗ್ತಾ ಇದ್ವಿ ಸರ್. ಕ್ಲಾಸ್ ಅಟೆಂಡ್ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ಹೋಗೋ ಗ್ರೌಂಡ್ಗೆ ಪ್ರಾಕ್ಟೀಸ್ ಮಾಡು, ಹೋಗು. ನನಗನ್ಸುತ್ತೆ ಸ್ಕೂಲ್ ಹೊರಗಡೆನೆ ನನ್ನ ಕ್ಲಾಸ್ ತಗೋತಾರೆ ಸರ್ ಅಂತ. ಸರ್, ನಾನ್ ಹೇಳದ್ನಲ್ವಾ ಗ್ರೌಂಡಿಗೆ ಹೋಗು ಅಂತ. ನೀನ್ ಹೋಗ್ಬೇಡ ಆರ್ಯ, ನೀನ್ ಕ್ಲಾಸ್ ಅಟೆಂಡ್ ಮಾಡು. ಸಾಫ್ಟ್ ಬಾಕ್ಸ್ ರೇಸ್ ಅಲ್ಲಿ ಕೇವಲ ಅಭಿಮನ್ಯು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೇಕಲ್ವಾ? ಇದೇನಿದು ಸಾಬೂನ್ ಡಬ್ಬಿಲಿ ರೇಸಾ? ಹ್ಯೂಮನ್ಸ್ಗೆ ಬೇರೆ ಏನೋ ಸಿಗಲ್ವಾ? ಹ್ಯೂಮನ್ಸ್ ಏನಾದ್ರೂ ಮಾಡ್ಲಿ, ಅವ್ರ ಮೇಲೆ ನೀನು ರಿಸರ್ಚ್ ಮಾಡ್ಲೇಬೇಕು. ನೀನ್ ಇದ್ರಲ್ಲಿ ಗೆಲ್ಲೇಬೇಕು ಅಭಿಮನ್ಯು. ಆರ್ಯ ಬಾ. ಸೋಪ್ ಬಾಕ್ಸ್ ರೇಸ್ ಮೇಲೆ ಸ್ವಲ್ಪನಾದ್ರೂ ರಿಸರ್ಚ್ ಮಾಡಬೇಕು. ಐ ಥಿಂಕ್ ಯಾರು ಸೋಪ್ ಇಂದ ಎಷ್ಟು ಬೇಗ ಸ್ನಾನ ಮಾಡ್ತಾರೋ ಅದ್ರದ್ದೇ ರೇಸ್ ಅಂತ. ಅಭಿಮನ್ಯು, ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಬಂದ್ಬಿಟ್ಯಾ? ಇನ್ನೇನ್ ಸೋಪ್ ಬಾಕ್ಸ್ ರೇಸ್ಗೆ ನಾನು ಬರ್ಡೇ ಡ್ರೆಸ್ ಹಾಕೊಂಡ್ ಬರಕಾಗತ್ತಾ? ಏ, ಸೋಬಕ್ಸ್ ರೇಸ್ ಎಕ್ಸ್ಪರ್ಟ್ ಟಿಂಕು ಹೇಳ್ತಿದ್ದಾನೆ ಜೊತೆಗೆ ಟೆಸ್ಟ್ ಡ್ರೈವ್ ಮಾಡೋಣ ಅಂತ. ಸೋಪ್ ಇಂದ ಸ್ನಾನ ಮಾಡೋದಲ್ಲ, ಇದು ಗಾಡಿ ಓಡಿಸುವಂತ ರೇಸು. ಅಭಿಮನ್ಯು ಕುಮಾರ್ ಈ ರೇಸ್ ಅಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಅನ್ಸುತ್ತೆ. ಆದ್ರೆ ಟೆನ್ಷನ್ನೇ ಇಲ್ಲ. ಈ ಅಭಿಮನ್ಯು ಅಂತೂ ಸ್ಪೇಸ್ ಶಿಪ್ ಓಡಿಸಿದಾನೆ. ಇನ್ನೀ ಕಾರೆಲ್ಲ ಯಾವ ಲೆಕ್ಕ? ಈ ಕಾರು ರೇಸ್ಗಿಂತ ಮುಂಚೆನೆ ಡೆಸ್ಟ್ರಾಯ್ ಆಗ್ಬಿಡ್ತು. ಮತ್ತೆ ನಿನ್ನ ಮುಖ ಕೂಡ ಕಪ್ಪಾಗ್ಬಿಡ್ತು. ನನ್ ಮುಖ ಕಪ್ಪಾಗಿದ್ಯಾ? ಹಾ, ಬೇಗ ಹೋಗಿ ಅದನ್ನ ತೊಳ್ಕೊಂಡ್ ಬಾ. ಈಗ್ಲೇ ತೊಳ್ಕೊಂಡ್ ಬರ್ತೀನಿ. ಓ ನೋ, ನಮ್ ಕಾರಿಗೆ ಏನಾಯ್ತು? ನೀನ್ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಬರ್ಡೇ ಡ್ರೆಸ್ ಹಾಕೊಂಡ್ ಬಂದ್ಯಾ? ಮತ್ತೆ ಚೇಂಜ್ ಅಂದ್ರೆ ಏನ್ ಅರ್ಥ? ನೀನು ಟಾಪಿಕ್ ಚೇಂಜ್ ಮಾಡ್ಬೇಡ. ಟಿಂಕು, ನೀನು ಸೋಪ್ ಬಾಕ್ಸ್ ಕಾರ್ನ ಯಾವ ಸ್ಥಿತಿಗೆ ತಂದಿದ್ಯಾ? ನಾನಾ? ಓಹೋ, ಕಳ್ಳಾನೆ ಕೋತ್ವಾಲನ್ ಬೈತಿರೋದಾ? ಕಳ್ಳ ಕೋತ್ವಾಲ ಏನ್ ಮಾತಾಡ್ತಾ ಇದ್ಯಾ? ಎನಿವೇ, ಹೊಸ ಸೋಪ್ ಬಾಕ್ಸ್ ಕಾರ್ನ ನಾನೇ ಮಾಡ್ಬೇಕು. ಈಗ ನಾನ್ ಹೊರಡ್ತೀನಿ. ಹೀಗಿದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೊರಟೆ ನೀನು? ಕೀ ತರೋದಿಕ್ಕೆ. ಕೀ ತರಕ್ಕೆ? ಇಂಜನ್ ಇಲ್ದೇ ಇರೋ ಗಾಡಿಗೆ ಕೀ ಕೂಡ ಇರುತ್ತಾ? ಓಹೋ, ಕಾರ್ಜಾಲ ಮನೆದು. ಗೋಚಾಲ ಆಂಟಿ ಹತ್ರ ಕೀ ಇಸ್ಕೊಂಡು ಕುಮಾರ್ಸ್ ಮನೆಗೆ ಹೋಗ್ಬೇಕು. ಅಯ್ಯೋ, ನೀನ್ ಈಗ ತಾನೇ ಈ ಕಡೆ ಹೋದೆ, ಈಗ ಆ ಕಡೆ ಬರ್ತಿದ್ಯಾ? ಇದೆಲ್ಲ ಹೇಗ್ ಪಾಸಿಬಲ್? ಅಲ್ಲ ಕಣೋ, ನಾನು ಹೋಗಿದ್ದು ಇಲ್ಲಿಂದಾನೆ, ಬರ್ತಾ ಇರೋದು ಇಲ್ಲಿಂದಾನೆ. ನೀನ್ ಅದೇಗ್ ಡ್ರೆಸ್ ಚೇಂಜ್ ಮಾಡ್ತೀಯಾ? ಮತ್ತೆ ನೀನು ಮಾತಾಡೋ ಆಕ್ಸೆಂಟ್ ಕೂಡ ಚೇಂಜ್ ಮಾಡ್ತೀಯಾ? ಮತ್ ನೀನೀಗ ಗೋಟಲ ಆಂಟಿಯಿಂದ ಕೀ ತಗೊಂಡು ಕುಮಾರ್ಸ್ ಹೌಸಿಗೆ ಹೋಗ್ತೀನಿ ಅಂದ್ಯಲ್ಲ? ಬರ್ಡೇ ಡ್ರೆಸ್, ಗೋಟಲ ಆಂಟಿ, ಕುಮಾರ್ಸ್ ಹೌಸ್, ಏನ್ ಮಾತಾಡ್ತಿದ್ಯಾ ನೀನು? ನನಗ್ ಏನು ಅರ್ಥ ಆಗ್ತಾ ಇಲ್ಲ. ನನಗೂ ಏನು ಅರ್ಥ ಆಗ್ತಾ ಇಲ್ಲ. ನನಗನ್ಸುತ್ತೆ ಸೋಪ್ ಬಾಕ್ಸ್ ಒಡೆದು ಹೋಗಿದ್ದಕ್ಕೆ ಇವನ್ ತಲೆಗೆ ಜೋರಾಗಿ ಏಟಾಗಿದೆ ಅಂತ. ಆಮೇಲೆ ಸಿಗ್ತೀನಿ ಟಿಂಕು. ಈ ಟಿಂಕು ಇದಾನಲ್ಲ, ಅಭಿಮನ್ಯು, ನೀವು ಸಿಕ್ಬಿಟ್ರಿ. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲೂ ಹೋಗಕ್ಕಾಗಲ್ಲ ನಿಮ್ಗೆ. ಯಾರ್ ನೀವು? ಏನ್ ಮಾತಾಡ್ತಿದ್ದೀರಾ? ಮತ್ತೆ ನನ್ನ ಹೆಸರು ನಿಮ್ಗೆ ಗೊತ್ತು? ಯಾರ್ ನೀವು ಅಂತ ಹೇಳಿ. ಓಹೋ, ಈಗ ನೀನ್ ನನ್ನ ಐಡೆಂಟಿಫೈ ಮಾಡಲ್ವಾ? ಸರಿ, ಆದ್ರೆ ನಿನ್ ಮಾತಿಗೆ ನಾನ್ ಮೋಸ ಹೋಗಲ್ಲ. ಮೋಸ ಹೋಟ್ರೆ ಲಂಡನ್ ಅಲ್ಲಿ ನಾನು ಕುಕಿ ಮೇಡಮ್ ಮತ್ತೆ ನವೀನ್ ಸರಿಗೆ ಹೇಗ್ ಮುಖ ತೋರಿಸ್ಲಿ? ಕುಕಿ, ನವೀನ್, ಇವನಿಗೆ ನನ್ನ ಇಡೀ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ. ಆದ್ರೆ ಲಂಡನ್, ಅಲ್ಲಿರೋದು ಅಭಿಮನ್ಯು ಕುಮಾರ್ ಅಲ್ವಾ? ಇದ್ರ ಅರ್ಥ ಅವನು ಇಂಡಿಯಾಗ್ ಬಂದಿದ್ದಾನೆ. ಮತ್ತೆ ಕನ್ಫ್ಯೂಷನ್ ಎಲ್ಲ ಅವನಿಂದಾನೆ ಆಗ್ತಾ ಇರೋದು. ಈ ಲಂಡನ್ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಅಭಿಮನ್ಯು ಕುಮಾರ್ ಇಂದಾಗಿ ನನಗೆ ಅರ್ತ್ ಇಂದ ರಿಟರ್ನ್ ಟಿಕೆಟ್ ಸಿಗೋದಂತೂ ಪಕ್ಕ. ಟಿಂಕು ನನಗೆ ಹೇಳಿದ್ದ ಅಭಿಮನ್ಯು ಕುಮಾರ್ ಹೌಸ್ಗೆ ಹೋಗ್ತಿದ್ದಾನೆ ಅಂತ. ನವೀನ್ ಮತ್ತೆ ಕುಕಿ ಕೂಡ ಸುಪ್ರೀಮೋ ಕಾಲ್ಗೆ ಕುಮಾರ್ ಹೌಸ್ಗೆ ಹೋಗ್ತಿರ್ತಾರೆ. ನಾನು ಆದಷ್ಟು ಬೇಗ ಹೋಗ್ಬೇಕು. ನೀನೆಲ್ಲೂ ಹೋಗೋ ಹಾಗಿಲ್ಲ. ತೊಂದರೆಗಳನ್ನ ಅಭಿಮನ್ಯು ಸೃಷ್ಟಿ ಮಾಡ್ತಾನೆ, ಆದ್ರೆ ಅದನ್ನ ನಾನ್ ಎದುರಿಸ್ಬೇಕಾಗುತ್ತೆ. ಆರ್ಯ ಎಂತ ಟೈಮ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಈಗ ನಿನ್ಗೆ ಪೇಕಲ್ ಕೂಡ ಆಗತ್ತೆ. ಮತ್ತೆ ಫಾರಿನರ್ಸ್ ಇವರ ಫೇವ್ರೆಟ್ ಫುಡ್ ಆಗಿರ್ತಾರೆ. ಮತ್ತೆ ತಪ್ಪಿಸ್ಕೋಬೇಕಂದ್ರೆ ನೀನು ಟ್ರೀ ಮೇಲೆ ಹತ್ಬೇಕಾಗುತ್ತೆ. ಮತ್ತೀಗ ನಾನು ಬಾಯ್ ಬಾಯ್ ಹೇಳ್ತಿದ್ದೀನಿ. ನನ್ನ ಮರ ಕಚ್ಚಿ ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಅಭಿಮನ್ಯು?
ಆರ್ಯ, ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಎಲ್ಲ ಗೊತ್ತಾಯ್ತು. ಅಪ್ಪ ಅಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕಾಗ್ತಿಲ್ಲ. ನಿನ್ ತರ ಅವರು ಕಾಲ್ ಪಿಕ್ ಮಾಡ್ತಿಲ್ಲ. ಇದ್ರರ್ಥ ಟೈಮ್ ಕಮ್ಮಿ ಇದೆ ಮತ್ತೆ ಪ್ರಾಬ್ಲಮ್ ಜಾಸ್ತಿ ಇದೆ. ಹ್ಯೂಮನ್ ಆಗಿ ನಾವು ಬೇಗ ಮನೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಏಲಿಯನ್ ಫಾರ್ಮ್ ಬರ್ಲೇಬೇಕು. Watch India's largest kids library only on Jio Hotstar. Download the app now.